ಪ್ರಿಯ ಸ್ನೇಹಿತರೆ, ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಅಂತ ಮಾಡೋದು ಬೇಡ, ಅಥವಾ ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ಜಿಲ್ಲೆಯ ಒಂದು ಭಾಗ ಆಗಿ ಮಾಡೋದು ಬೇಡ. ಯಾಕಪ್ಪ ಅಂತ ಅಂದ್ರೆ, ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡಿ ಇಂದು ಬಿಡದಿಯಲ್ಲಿ ಬಿಡದಿ ಟೌನ್ಶಿಪ್ ಅಂತ ಹೇಳ್ಬಿಟ್ಟು 9,000 ಎಕರೆ ಭೂಸ್ವಾಧೀನ ಮಾಡ್ಕೊಳಕ್ಕೆ ಹೊರಟಿದ್ದಾರೆ. ಅದು ಆ 9,000 ಎಕರೆ ಬರಡು ಭೂಮಿ, ಯಾರು ವ್ಯವಸಾಯ ಮಾಡ್ತಾ ಇಲ್ಲ ಅನ್ನೋ ಕಾರಣವನ್ನ ನೀಡಿ ಭೂಸ್ವಾಧೀನ ಮಾಡಕ್ಕೆ ಹೊರಟಿದ್ದಾರೆ. ನೋಡಿ, ಇಂದು ಅಲ್ಲಿನ ರೈತರು ಆ ಭೂಸ್ವಾಧೀನ ಮಾಡಿಕೊಳ್ಳೋಕೆ ಹೊರಟಿರುವಂತಹ ಭೂಮಿಯ ವಿಡಿಯೋ ಚಿತ್ರೀಕರಣ ಮಾಡಿ ಫೇಸ್ಬುಕ್ ಅಲ್ಲಿ ಹರಡಿದ್ದಾರೆ. ಆ ವಿಡಿಯೋವನ್ನ ಒಮ್ಮೆ ನೋಡಿ. ದಯವಿಟ್ಟು ಈ ವಿಡಿಯೋ ತಳ್ಳಕ್ ಹೋಗ್ಬೇಡಿ, ಈ ವಿಡಿಯೋ ನೋಡಿ ಫುಲ್ಲು ದಯವಿಟ್ಟು. ಯಾಕಂದ್ರೆ ನಾವು ಬಿಡದಿ ಬೈರಮಂಗಲ ಭಾಗದ ರೈತರು. ನೋಡಿ, ಇದೇ ಭೂಮಿ ನಮ್ದು. ಇಲ್ಲಿ ಲಕ್ಷಾಂತರ ಮರ ಅವೆ, ಎಲ್ಲ ಮರ ಲೆಕ್ಕ ತಗೊಂಡ್ರೆ ಕೋಟ್ಯಾಂತರ ಮರ ಅವೆ. ಇದನ್ನೆಲ್ಲ ಕಡ್ದು ಮಾರಣ ಹೋಮ ಮಾಡಕ್ ಹೊರಟಿದ್ದಾರೆ ಈ ಸರ್ಕಾರ. ಈ ಪರಿಸರ ಪ್ರೇಮಿ ಅಂತ ಇರ್ತಾರಲ್ಲ, ದಯವಿಟ್ಟು ಪರಿಸರ ಪ್ರೇಮಿಗಳೇ ಈ ವಿಡಿಯೋ ಕೈ ಮುಗಿ ಕೇಳ್ಕೊತೀನಿ. ಈ ವಿಡಿಯೋ ನೋಡಿ, ಇಂಥ ಜಾಗನ ಅಕ್ವೈರ್ ಮಾಡ್ತೀವಿ, ಈ ಮರಗಳನ್ನ ಕಡ್ದು ಮಾರಣ ಹೋಮ ಮಾಡ್ತೀವಿ ಅಂತ ಹೊರಟಿದೆ ಸರ್ಕಾರ. ನೋಡಿ, ಮಲೆನಾಡಿದ್ದಂಗದೆ. ನೋಡಿ ಈ ವಿಡಿಯೋನ ದಯವಿಟ್ಟು ಈ ವಿಡಿಯೋ ನೋಡಿ, ಶೇರ್ ಮಾಡಿ, 4 ಜನಕ್ಕೆ ಗೊತ್ತಾಗ್ಲಿ. ಇದು ಯಾವ ತರ ನೀವೇ ಈ ವಿಡಿಯೋದಲ್ಲಿ ನೀವೇ ಅಬ್ಸರ್ವ್ ಮಾಡ್ಬೋದು, ಈ ಮಲೆನಾಡಿದ್ದಂಗದ ಇಲ್ವಾ ಅಂತ. ಎಷ್ಟು ಫಲವತ್ತಾದ ಭೂಮಿ ನಮ್ದು. ಇಲ್ಲಿ ನಾಶ ಮಾಡ್ಬೋದು ಅಂದ್ರೆ. ಸ್ನೇಹಿತರೆ, ಇಂದು ಬಿಡದಿ ಟೌನ್ಶಿಪ್ ನ ಕಾರಣದಿಂದ ಅಲ್ಲಿನ ರೈತರು ಅನುಭವಿಸ್ತಿರೋ ಸ್ಥಿತಿಯನ್ನ ತುಮಕೂರಿನ ರೈತರು ಅನುಭವಿಸೋದು ಬೇಡ. ಆದ ಕಾರಣ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಪರಮೇಶ್ವರ್ ಅವರು ಏನ್ ಮಾತಾಡಿದ್ದಾರೆ, ಈ ತುಮಕೂರು ಜಿಲ್ಲೆಯನ್ನ ಬೆಂಗಳೂರಿನ ಒಂದು ಭಾಗ ಅಂತ ಬಿಂಬಿಸೋದು ಅಂತ ಏನ್ ಮಾತಾಡಿದ್ರೆ, ಇದ್ರ ವಿರುದ್ಧ ಹೋರಾಟವನ್ನ ಮಾಡಿ ತುಮಕೂರು ಜಿಲ್ಲೆಯನ್ನ ತುಮಕೂರು ಜಿಲ್ಲೆಯಾಗಿ ಉಳಿಸಿಕೊಳ್ಳೋದು ಒಳ್ಳೇದಾಗಿರುತ್ತೆ. ಇಲ್ಲ ಅಂತ ಅಂದ್ರೆ ಮುಂದೊಂದು ದಿನ ಬಿಡದಿನಲ್ಲಿ ಏನಾಗ್ತಾ ಇದೆ ಅಂತದೇ ಕೆಟ್ಟ ಪರಿಸ್ಥಿತಿ ತುಮಕೂರು ಜಿಲ್ಲೆಗೆ ಕಾಲಿಡಬಹುದು. ಇವ್ರುಗಳಾಗ್ಲೇ ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಯಲ್ಲಿ ರಿಯಲ್ ಎಸ್ಟೇಟ್ ದಂಧೆಯನ್ನ ತಂದು ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಈಗ ಇವ್ರಿಗೆ ಅಲ್ಲೆಲ್ಲೂ ಜಾಗ ಇಲ್ವಲ್ಲ, ಅದಕ್ಕೋಸ್ಕರ ತುಮಕೂರು ಕಾಣ್ತಾ ಇದೆ. ದಯವಿಟ್ಟು ಪ್ರತಿಯೊಬ್ರು ಇದ್ರ ವಿರುದ್ಧ ಹೋರಾಟ ಮಾಡಿ ತುಮಕೂರು ಜಿಲ್ಲೆಯನ್ನ ತುಮಕೂರು ಜಿಲ್ಲೆಯಾಗಿ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕು ಹಾಗೂ ಹೋರಾಟವನ್ನ ನಡೆಸಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತಾ ಇದ್ದೇನೆ.